ಈ ಮಂಜುಳಾನೇ ಕಲ್ಪನಾನ ಯಾಕೆ ಬಚ್ಚಿಟ್ಟಿರಬಾರ್ದು? ಇದು ಮಾತ್ರ ಸಾಧ್ಯನೇ ಇಲ್ಲ ಬಿಡು. ಈ ಮಂಜುಳಾ ಏನೇ ಗಿಲಿಟ್ನ ಮಾತಾಡಿದ್ರು ಕಲ್ಪನಾ ಮಾತ್ರ ಅವಳ ಮಾತನ್ನ ನಂಬ. ನೀನೇ ಹೇಳ್ತಿದ್ದಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದೇರಿ. ಆದ್ರೆ ಮಂಜುಳಾ ನಡ್ಕೊಳ್ಳೋದು ನೋಡಿದಾಗ ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ನಾನ್ ಬೈದ್ರು ಶಾಂತವಾಗಿರ್ತಾಳೆ, ನನ್ಗೇನೋ ಭಾರಿ ಕೆಲಸ ಇದೆ ಅನ್ನೋ ಹಾಗೆ ಓಡಾಡ್ತಾಳೆ. ನಮ್ ಚಿತ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ಲಂತೆ. ಹೋಗುವಾಗ ಒಳ್ಳೆ ಸುದ್ದಿ ಕೊಡ್ತೀನಿ ಅಂದ್ಲಂತೆ. ನನಗನ್ಸುತ್ತೆ ಕಲ್ಪನಾಗ ಗೊತ್ತಿಲ್ಲದ ಹಾಗೆ ಕಲ್ಪನಾ ಇರೋ ಜಾಗನ ಇವಳು ಕಂಡು ಹಿಡಿದಿರ್ಬೋದು. ನಾವು ಚಂದ್ರಗಿರಿಯಿಂದ ಬಂದಿದ್ದೀವಿ. ನನ್ನ ಹೆಸರು ಮಂಜುಳಾ ಅಂತ. ಹೇಳಮ್ಮ, ನನ್ನಿಂದ ಏನಾಗಬೇಕು? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಕೇಳಬೇಕಾಗಿತ್ತು. 23 ವರ್ಷಗಳ ಹಿಂದೆ ಈ ಊರ್ ಜಾತ್ರೆಯಲ್ಲಿ ಒಂದು ಮಗು ಕಳುವಾಗಿತ್ತ. ಶ್ರೀಮಂತರ ಮಗು ಅಂತೆ ಅದು. ಹಾ, ನೆನಪಿದೆ. ಲಾಯರು ಅವ್ರ ಹೆಂಡತಿ 2 ಮಕ್ಕಳ ಜೊತೆ ಬಂದಿದ್ರು. ಒಂದು ಗಂಡು ಮಗು, ಇನ್ನೊಂದು ಹೆಣ್ಣು ಮಗು. ತುಂಬ ಹಿಂದಿನಿಂದಲೂ ಬರ್ತಾ ಇದ್ರು. ಈ ದೇವರೇ ಅವ್ರ ಕುಲದೇವರು. ಎಲ್ಲರೂ ಹೋಗಿ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡ್ಬಂದ್ರು. ಎಲ್ಲೋ ಹೆಣ್ಮಗು ಕಾಣಲಿಲ್ಲ. ಅದ್ರ ಮಾರನೇ ದಿವಸನೂ ಕೂಡ ಊರಲ್ಲೆಲ್ಲ ಬೈಕ್ ಹಾಕೊಂಡು ತಿರುಗಿದ್ರು. ಏನಾದರೂ ಪತ್ತೆ ಆಗಲಿಲ್ಲ. ಆ ಲಾಯರ್ ಈಗ ಎಲ್ಲಿದ್ದಾರೆ? ಅವ್ರು ಬೆಂಗಳೂರಲ್ಲಿದ್ದಾರಮ್ಮ. ಲಾಯರು ಪ್ರತಿ ವರ್ಷ ಬರ್ತಾ ಇದ್ರು. ಇತ್ತೀಚೆಗೆ ಲಾಯರನ್ನು ಕೂಡ 7-8 ವರ್ಷದಿಂದ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆದರೆ ಜಾತ್ರೆ ಸಮಯದಲ್ಲಿ ಇಂತಿಷ್ಟು ದುಡ್ಡು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅವ್ರ ಹೆಸರೇನು ಜೋಯಿಸ್ರೆ? ಹಾ, ಮನೋಹರ್ ಪ್ರಸಾದ್. ಆ ಕಾಲದಲ್ಲಿ ದೊಡ್ಡ ಹೆಸರು, ಲಾಯರ್ ಮನೋಹರ್ ಪ್ರಸಾದ್. ಮಂಜುಳಾಗೆ ಕಲ್ಪನಾ ಬಗ್ಗೆ ಏನು ಗೊತ್ತಿಲ್ಲ ಅಂತೀರಾ? ಇಲ್ಲ ರುಕ್ಮಿಣಿ, ಕಲ್ಪನಾ ಬಗ್ಗೆ ಗೊತ್ತಿದ್ರೆ, ಕಲ್ಪನಾ ಅವಳು ರಕ್ಷಣೆ ಮಾಡ್ತಾ ಇದ್ರೆ ಅದು ಅರ್ಚನೆಗೆ ಮಾಡಿದ ದ್ರೋಹ ಅದಾಗಲ್ವಾ? ಮಂಜುಳಾ ಅಂತ ಕೆಲಸ ಮಾಡಲ್ಲ. ಅರ್ಚನನೇ ಹರಿ ಹೆಂಡ್ತಿ ಅಂತ ಮಂಜುಳನೇ ಹೇಳ್ತಾ ಇದ್ದಾಳಲ್ಲ. ಹರಿ ನಮ್ಮ ಮಗ, ಅರ್ಚನಾ ಅವನ ಜೊತೆ ಇದ್ದಾಳೆ. ಮನೆ ಅಂದಮೇಲೆ ಒಪ್ಪಲೇಬೇಕಲ್ವಾ? ಬೇಡಾರಿ, ಅರ್ಚನ ಸಾವಾಸನೆ ಬೇಕಾಗಿಲ್ಲ. ಮಾತು ನಡತೆ ಯಾವುದು ಸರಿ ಇಲ್ಲ. ಈ ಮನೆಗೆ ದ್ರೋಹ ಬಗೆಯೋದೆ ಅವಳ ಕೆಲಸ. ನಾನು ಯಾವತ್ತು ಅವಳ ಕ್ಷಮಿಸಲ್ಲ ರೀ, ಕ್ಷಮಿಸಲ್ಲ. ರುಕ್ಮಿಣಿ, ಹರಿ ಅರ್ಚನೆಗೆ ಪಾಲು ಕೊಟ್ಟು ಬೇರೆ ಮನೆ ಮಾಡಿ ದೂರ ಇಟ್ಬಿಡೋಣ. ಸೊಸೆಗಾಗಿ ಮಗನ್ನೇ ದೂರ ಮಾಡೋ ಕರ್ಮ ನಮ್ದು. ಹಲೋ, ನೀನ್ ಪದೇ ಪದೇ ಈ ರೀತಿ ಕಾಲ್ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಪ್ರಣವ್. ನಾನು ನಿನ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೀನಿ ಅಂತ ಯೋಚನೆ ಮಾಡು. ಇಲ್ಲ ಅನ್ಲಿಲ್ಲ ನಾನು. ಆದ್ರೆ ನೀನ್ ಈ ರೀತಿ ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ ಮನೆಯವ್ರು ಏನ್ ಅನ್ಕೋತಾರ ಹೇಳು? ಇರೋದು 4 ದಿನ, ಏನ್ ಮರ್ತೋಯ್ತಾ? ನನ್ನನ್ ಬಿಟ್ಬಿಡು. ಏನು ಬಿಟ್ಬಿಡೋದಾ? ಇಂಥ ಮಾತು ನಿನ್ನ ಬಾಯಲ್ಲಿ ಬರಬಾರ್ದು ಅರ್ಚನಾ. ನಾವಿಬ್ರು ನಮ್ಮ ಪ್ರೇಮ ಉಳಿಯೋಕೆ ಅದೆಷ್ಟು ಕಷ್ಟಪಟ್ಬಿಟ್ಟಿದೀವಿ. ನಾಳೆ ಫೋನ್ ಮಾಡ್ತೀನಿ. ಬಾಯ್. ತನನ